ಮಧ್ವಾಚಾರ್ಯರಿಂದ 15ನೇ ತಿಂಗಳು ವಿಶೇಷವಾಗಿರತಕ್ಕಂತಹ ಗುರುಭಕ್ತಿ, ತಪಶ್ಚರ್ಯ, ಶಿಷ್ಯ ಸಂಪದ, ಉತ್ತರಾದಿಗುಣದ ಆಸ್ತಿಗಳನ್ನು ವಿಶೇಷವಾಗಿ ಬೆಳೆಸಿರ್ತಕ್ಕಂಥ ಮಹಾನುಭಾವರು ಅಂದರೆ ವೇದವ್ಯಾಸತೀರ್ಥರು. ಇವರ ಜೀವನದಲ್ಲಿ ಚಿಕ್ಕವರಿದ್ದಾಗಲೇ ಇವರಿಗೆ ವೇದವ್ಯಾಸ ಅಂತ ಹೇಳಿ ಹೆಸರಿಟ್ಟಿರ್ತಾರೆ. ಇವರ ತಂದೆ 12 ವರ್ಷದ ಧ್ಯಾನ ತಪಸ್ಸು ಮಾಡಿದ್ದಕ್ಕಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳವರು ವೇದವ್ಯಾಸ ಅಂತಲೇ ಹೆಸರಿರ್ತದೆ ಅವರಿಗೆ. ಮುಂದೆ ಚಿಕ್ಕ ವಯಸ್ಸಿನಲ್ಲಿ ರಘುತ್ತಮ ತೀರ್ಥರ ಹತ್ರ ಅಧ್ಯಯನಕ್ಕೆ ಬಿಡ್ತಾರೆ. ನಂತರ ಅಲ್ಲೇ ಸನ್ಯಾಸಾಶ್ರಮ ಸ್ವೀಕಾರ. ಅದಾದ ನಂತರ ಮುಂದೆ ವೇದವ್ಯಾಸ ತೀರ್ಥರು ಅಂತಲೇ ಅವರಿಗೆ ನಾಮಕರಣ. ಪ್ರಸಂಗ ಹೇಗಿದೆ ಅಂದರೆ, ವೇದೇಶ ತೀರ್ಥರಿಗೆ ಮತ್ತು ವೇದವ್ಯಾಸ ತೀರ್ಥರಿಗೆ ಇಬ್ಬರಿಗೂ ಆಶ್ರಮ ಆಗಿರ್ತದೆ. ಇಬ್ಬರು ರಘುತ್ತಮ ತೀರ್ಥರಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆ ಪರಿಸ್ಥಿತಿಯಲ್ಲಿ ವೇದೇಶ ತೀರ್ಥರಿಗೆ ಪೀಠವನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ರಘುತ್ತಮ ತೀರ್ಥರು ಹೊರಟಿದ್ದಾಗ ಅವರು ಯಾದವಾರಿನ ತಮ್ಮ ಪೌರಾಶ್ರಮದ ತಮ್ಮ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅವರು ಪೀಠವನ್ನು ಒಲ್ಲೆ ಅಂತ ಹೇಳಿದ್ರು. ಯಾರು? ವೇದೇಶ ತೀರ್ಥರು. ಅವಾಗ ಅದಕ್ಕೆ ಸಮನಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅಂತ ನೋಡಿದಾಗ ವೇದವ್ಯಾಸ ತೀರ್ಥರು ಅಂತ ಹೇಳಿ ನಿರ್ಣಯ ಮಾಡಿ ವೇದವ್ಯಾಸ ತೀರ್ಥರಿಗೆ ಆಶ್ರಮವನ್ನು ಪೀಠವನ್ನು ರಘುತ್ತಮ ತೀರ್ಥರು ಒಪ್ಪಿಸ್ಕೊಡ್ತಾರೆ. ಅದಾದ ನಂತರ 28 ವರ್ಷಗಳ ಕಾಲ ವೇದವ್ಯಾಸ ತೀರ್ಥರು ದ್ವೈತ ವೇದಾಂತ ಸಾಮ್ರಾಜ್ಯವನ್ನು ಅದ್ಭುತವಾಗಿರ್ತಕ್ಕಂಥ ಪರಂಪರೆಯನ್ನು ಉತ್ತರಾದಿಮಠವನ್ನು ಪೀಠದಲ್ಲಿ ವಿರಾಜಮಾನರಾಗಿರ್ತಾರೆ. ಅದಾದ ನಂತರ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಷ್ಟೋ ಘಟನೆಗಳಿದೆ. ಅದರಲ್ಲಿ ಕಡಪ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ, ಇಲ್ಲಿ ಹತ್ತಿರದಲ್ಲೇ ಬರುತ್ತೆ. ಆ ಕಡಪದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಅಂತ ನಡೀತಾ ಇರ್ತದೆ. ಮಧ್ಯದಿಂದ ವೇದವ್ಯಾಸ ತೀರ್ಥರು ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಆ ಮಧ್ಯದಿಂದ ಹೋಗಿರಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಸಹಜವಾಗಿ ಮಾತಾಡುವಂಥದ್ರಲ್ಲಿ ವೇದವ್ಯಾಸ ತೀರ್ಥರು ಬ್ರಹ್ಮಚರ್ಯ ನೈಷ್ಠತೆ ಇಲ್ಲ ಇವರಿಗೆ ಅಂತ ಅನ್ನೋ ರೀತಿಯಲ್ಲಿ ಕೇವಲವಾಗಿ ಮಾತಾಡುವಂಥ ಪ್ರಸಂಗ ಬರ್ತದೆ. ಆವಾಗ ವೇದವ್ಯಾಸ ತೀರ್ಥರಿಗೆ ಇವ್ರನ್ನ ಪರೀಕ್ಷೆ ಮಾಡಬೇಕು ಅಂತೆಲ್ಲ ಏನೋ ಮಾತಾಡಿದಾಗ ಏನು ಮಾಡಬೇಕು ಅಂತಂದಾಗ ವೇದವ್ಯಾಸ ತೀರ್ಥರು ಹೇಳಿದ್ರಂತೆ, ಎಲ್ಲದಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥದ್ದು ಅದು ಬೆಂಕಿ. ಹೌದಾ? ಪವಿತ್ರವಾಗಿರ್ತಕ್ಕಂಥ ಬೆಂಕಿ ಎಲ್ಲವನ್ನೂ ಸುಡುವಂಥ ಶಕ್ತಿ ಇದೆ. ನನ್ನ ಪರೀಕ್ಷೆ ಬೇಡ, ನನ್ನ ದೂರದ ಮಾತು. ವೇದವ್ಯಾಸ ತೀರ್ಥರನ್ನ ನನ್ನನ್ನು ಪರೀಕ್ಷೆ ಮಾಡೋದು ದೂರದ ಮಾತು. ನಾನು ಬ್ರಹ್ಮಚರ್ಯದಿಂದ ಇದ್ದೀನೋ ಇಲ್ಲೋ ಅಂತ ಅನ್ನೋದನ್ನು ನನ್ನ ಕೌಪಿನ ಪರೀಕ್ಷೆ ಮಾಡ್ಕೊಳ್ಳಿ ಮೊದಲು, ಆಮೇಲೆ ನನ್ನ ಹತ್ರ ಬರ್ರಿ ಅಂತ ಹೇಳಿ ವೇದವ್ಯಾಸ ತೀರ್ಥರು ತಮ್ಮ ಕೌಪಿನವನ್ನು ಅಗ್ನಿಯಲ್ಲಿ ಹಾಕಿದರೆ 3 ದಿನ ಆದರೂ ಸುಡಲಿಲ್ಲ ಅಂತಕ್ಕಂಥ ದೊಡ್ಡ ಮಾತಲ್ಲ. 3 ದಿನ ತನಕ ಸತತ ಅದಕ್ಕೆ ಬೆಂಕಿ ಹಾಕಿ ತುಪ್ಪ ಹಾಗೆಲ್ಲ ಉಳಿಸಿದ್ರು ಕೂಡ ಒಂದು ಕೂದಲಿನ ಎಷ್ಟು ಭಂಗ ಕೂಡ ಬರಲಿಲ್ಲ. ಇದು ದೊಡ್ಡ ಮಾತಲ್ಲ. ಅವರು ಚರಮ ಶ್ಲೋಕದಲ್ಲಿ ಹೇಳ್ತಾರೆ, ಅದಗ್ಧಂ ಯಸ್ಯ ಕೌಪೀನಂ ಅಗ್ನೋದತ್ತಂ ಅಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಅಂತ ಹೇಳಿ ಮುಂದೆ ಹೇಳ್ತಾರೆ. ಅಂದರೆ ಬೆಂಕಿಯಲ್ಲಿ ಹಾಕಿದಾಗ ಅವರ ಕೌಪೀನ ಸುಡಲಿಲ್ಲ ಅಂತ ಅನ್ನೋದು ಅಷ್ಟೇ ಅಲ್ಲ, ಬೆಂಕಿಗಿಂತಲೂ ಕೂಡ ಶೋಭಾಯಮಾನವಾಗಿ ಹೊಳಿತಾ ಇತ್ತು. ಅಂದರೆ ಪವಿತ್ರತೆಗೆ ಹೆಸರಾಗಿರ್ತಕ್ಕಂಥ ಬೆಂಕಿಯ ಮುಂದೆನೇ ಅದಕ್ಕಿಂತಲೂ ಹೆಚ್ಚಿನ ಪಾವಿತ್ರತೆಯನ್ನು ಅವರ ಕೌಪಿನೇ ತೋರಿಸ್ತಾ ಇತ್ತಂತೆ. ವೇದವ್ಯಾಸ ತೀರ್ಥದ ದೊಡ್ಡ ಮಾತು ದೂರ, ಅವರ ಕೌಪಿನ ಹಾಕೊಂಡಿರ್ತಕ್ಕಂಥ ಕೌಪಿನೇ ಬೆಂಕಿಗಿಂತಲೂ ಹೆಚ್ಚು ಶೋಭಿಸ್ತಾ ಇತ್ತಂತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದು ಬ್ರಹ್ಮಚರ್ಯ ಒಳತಕ್ಕಂಥವ್ರು ವೇದವ್ಯಾಸ ತೀರ್ಥರು. 3 ದಿನ ಆದರೂ ಕೂಡ ಸುಡದೇ ಇದ್ದಾಗ ಅವರೆಲ್ಲರೂ ಕೂಡ ಕ್ಷಮಾಯಾಚನೆ ಮಾಡಿ ಮಧ್ಯಮದ ಒಂದು ದಿಗ್ವಿಜಯವನ್ನು ಸಾರಿರತಕ್ಕಂಥ ಮಹಾನುಭಾವರು ವೇದವ್ಯಾಸ ತೀರ್ಥರು. ಪದ್ಯಮಾಲಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೆ ತೊಗಲಕ್ ಅಂತಕ್ಕಂಥ ರಾಜ ಅವನ ಮಗ ಸತ್ತು ಹೋಗಿದ್ರೆ ಅವನ್ನ ಬದುಕಿಸಿರತಕ್ಕಂಥವ್ರು ವೇದವ್ಯಾಸ ತೀರ್ಥರು. ಆ ರಾಜ ಎಲ್ಲ ಕಡೆ ಹೋದರೆಲ್ಲ ರಾಜ ಮರ್ಯಾದೆ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಮನ್ನಣೆಯಿಂದ ರಾಜ ಮರ್ಯಾದೆಯನ್ನು ಪಡೆದಿರ್ತಕ್ಕಂಥವ್ರು. ವಿಶೇಷವಾಗಿರ್ತಕ್ಕಂಥ ಇವರು ಶಿಷ್ಯ ಸಂಪದ ನೋಡಬೇಕು ಅಂತಾದರೆ ವಿದ್ಯಾಧೀಶ ತೀರ್ಥರು, ವೇದೇಶ ತೀರ್ಥರು ದೊಡ್ಡವರು. ಆ್ಯಕ್ಚುಲಿ ಹೇಳೋದು ಅಂತಂದರೆ ರಘುತ್ತಮ ತೀರ್ಥರಿಂದನೂ ಅವರಿಗೆ ಆಶ್ರಮ ಆಗಿದೆ, ಉಪದೇಶ ಆಗಿದೆ, ಪ್ರಣವೋಪದೇಶ ಇದೆ. ಯಾರಿಗೆ? ವೇದೇಶ ತೀರ್ಥರಿಗೆ. ಅಷ್ಟಲ್ಲದೆ ವೇದೇಶ ತೀರ್ಥರಿಂದನೂ ಕೂಡ ಅವ್ರಿಗೆ ಉಪದೇಶ ಆಗಿದೆ. ಅದ್ಭುತ ಏನಂದರೆ, ರಘುತ್ತಮ ತೀರ್ಥರಿಂದ ಬಲಗಡೆ ಕಿವಿಯಲ್ಲಿ ಪ್ರಣವೋಪದೇಶ ಮಾಡಿದರೆ ವೇದವ್ಯಾಸ ತೀರ್ಥ ಹೇಳ್ತಾರೆ, ನಮ್ಮ ಗುರುಗಳು ಸಮ ಆಗೋದಿಲ್ಲ, ನಾನು ಎಡಗವಿಯಲ್ಲಿ ಉಪದೇಶ ಮಾಡ್ತೀನಿ ಅಂತ ಹೇಳಿ ವೇದವ್ಯಾಸ ತೀರ್ಥರಿಗೆ ಎಡಗವಿಯಲ್ಲಿ ಉಪದೇಶ ಮಾಡಿರ್ತಾರೆ. ಯಾರಿಗೆ? ವೇದೇಶ ತೀರ್ಥರಿಗೆ ಪ್ರಣವೋಪದೇಶವನ್ನು ಮಾಡಿರ್ತಾರೆ. ವೇದೇಶ ತೀರ್ಥರಿಗೆ ವೇದವ್ಯಾಸ ತೀರ್ಥರು ಪ್ರಣವೋಪದೇಶ ಮಾಡಿರ್ತಾರೆ. ಅಂಥದ್ದು ಅವ್ರು ಚರ್ಮಶ್ಲೋಕದಲ್ಲಿ ಹೇಳ್ತಾರಲ್ಲ, ಅದು ವಿದ್ಯಾಧೀಶ ತೀರ್ಥರಿಗೆ ಈ ಥರ ಹೇಳ್ತಾರೆ, ನರಕ್ತಂ ಯಸ್ಯ ಕೌಪೀನಂ ಅಗ್ನೌತತ್ತಂ ಅಪಿ ಸ್ಫುಟಂ. ಇದು ಅವರ ಚರಿತ್ರೆ, ಅಂದರೆ ಒಂದು ಭಾಗ. ವೇದವ್ಯಾಸ ಗುರುನೌಮಿ ಶ್ರೀ ವೇದೇಶ ನಮಸ್ಕೃತಂ. ವೇದೇಶ ತೀರ್ಥರಿಗೆ ಎಂಥವ್ರು ಅಂತಂದರೆ ಅವ್ರು ತಮ್ಮನ್ನು ನೋಡ್ಬೋದಂತೆ. ತಮ್ಮ ಎಂಥವ್ರು ಅಂದರೆ ವೇದವ್ಯಾಸ ದೇವರ ಕೈ ಹಿಡಿದು ಮೇಲೆತ್ತಿದವರು ಅಂತ. ಕರವಲಂಬನ ಸ್ತೋತ್ರ ಅಂತ ಹೇಳಿ ಮಾಡ್ತಾರೆ, ತ್ರಯ್ಯ ವಿಕಾಸ ಕಮಜಂ ಅಂತ ಹೇಳಿ. ವೇದವ್ಯಾಸ ದೇವರು ಬಂದು ನಾನು ಇದ್ದೀನಿ ಬಾ ಅಂತ ಹೇಳಿ ಕೈ ಹಿಡಿದು ಮೇಲೆತ್ತಿರ್ತಕ್ಕಂಥ ಯಾದವಾರ್ಯರು, ಅಂತಹ ಯಾದವಾರ್ಯರಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥವ್ರು ವೇದೇಶ ತೀರ್ಥರು. ಆ ವೇದೇಶ ತೀರ್ಥರಿಗೆ ಗುರುಗಳಾಗಿರ್ತಕ್ಕಂಥ ವೇದವ್ಯಾಸ ತೀರ್ಥರನ್ನ ವಿದ್ಯಾಧೀಶ ತೀರ್ಥರಾಗಿರ್ತಕ್ಕಂಥ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ವಿದ್ಯಾಧೀಶ ತೀರ್ಥರು ಚರ್ಮ ಶ್ಲೋಕದಲ್ಲಿ ಬರೀತಾರೆ. ಅದು ಬಹಳ ಅದ್ಭುತ.
ಇಲ್ಲಿಗೆ ಪಾಂಡುರಂಗಾಚಾರ್ಯರು ಬಂದಾಗ ಇಲ್ಲಿ ಆಶ್ರಮ ತಗೋಬೇಕು ಅಂತ ಹೇಳ್ತಾರೆ. ಇಲ್ಲ ನನಗೇನು ಆಜ್ಞೆ ಆಗಿಲ್ಲ, ಅಪ್ಪಣೆ ಆಗಿಲ್ಲ ಅಂತ ಹೇಳಿದಾಗ ಒಂದು ರಾತ್ರಿ ಇದೇ ಕ್ಷೇತ್ರದಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಇಲ್ಲೇ ಮಲ್ಕೊಂಡಾಗ ಅವರಿಗೆ ಸ್ವಪ್ನ ಆಗ್ತದೆ, ಇಲ್ಲ ಮುಂದೆ ವೇದಾಂತ ಸಾಮ್ರಾಜ್ಯವನ್ನು ನಡೆಸಬೇಕು ನೀವು ಅಂತ ಹೇಳಿ ಅವ್ರಿಗೆ ಅದೇ ಆಜ್ಞೆ ಮಾಡಿ ಯಾರಿಗೆ ಪಾಂಡುರಂಗಾಚಾರ್ಯರಿಗೆ ಆದ ನಂತರ ಮರದಿನ ಬೆಳಿಗ್ಗೆ ಎದ್ದು ಹೋಗಿ ಗುರುಗಳಂಗೆ ಆಗಿದೆ ಅಂತ ಹೇಳಿದಾಗ ಮತ್ತು ಅವ್ರು ವಿದ್ಯಾಧೀಶರಿಗೆ ಆಶ್ರಮ ಕೊಟ್ಟು ಸಂಪೂರ್ಣ ಇದನ್ನು ಒಪ್ಪಿಸ್ತಾರೆ. ಅದ್ಭುತ ಏನು ಅಂತಂದರೆ ಈ ಪೆನಗೊಂಡ ಕ್ಷೇತ್ರ ಇಲ್ಲೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು, ಅವರು ತಿರುಗೈಲೂರು ಅಲ್ಲಿಂದ ಇಲ್ಲಿ ತುಂಬ ದೂರ ಇಲ್ಲೇ ಯಾಕೆ ಮಾಡಿಕೊಂಡ್ರು ಅಂದರೆ ಪೆನಗೊಂಡ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ. ನಾವೇನು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದೇ ನಾವು ಸುಮ್ಮನೆ ಅಂದ್ಕೊಳ್ತಾ ಇದ್ವಿ. ಈ ಕ್ಷೇತ್ರದ ಮಹಾತ್ಮೆ ಏನಪ್ಪ ಅಂತಂದರೆ ಕೃಷ್ಣದೇವರಾಯರು ಪಾಲನೆ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ಅದು ಒಂದು. ಈ ಕ್ಷೇತ್ರ ಭವಿಷ್ಯೋತ್ತರ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ 9 ಅಧ್ಯಾಯದಲ್ಲಿ ಈ ಪೆನುಕೊಂಡ ಗುಡ್ಡದ ಬಗ್ಗೆ ವರ್ಣನೆ ಮಾಡ್ತಾರೆ, ಪೆನುಕೊಂಡ ಕ್ಷೇತ್ರದ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ನರಸಿಂಹದೇವರ ವಿಶೇಷ ಸನ್ನಿಧಾನ ಇದೆ. ಅಂಥ ನರಸಿಂಹದೇವರ ವಿಶೇಷ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರದಲ್ಲಿ ಕೃಷ್ಣದೇವರಾಯರು ಇದ್ಕೊಂಡು ಪಾಲನೆ ಮಾಡಿದರು. ಅದು ಒಂದು ವಿಭಾಗ. ಆದರೆ ಕೃಷ್ಣದೇವರಾಯರು ಪಾಲನೆ ಮಾಡಿರ್ತಕ್ಕಂಥದ್ದಲ್ಲದೇನೆ ಇಲ್ಲಿ ವ್ಯಾಸರಾಯರು ಸ್ವತಃ 365ಕ್ಕೂ ಹೆಚ್ಚಿನ ಹನುಮಂತ ದೇವರ ಪ್ರತಿಷ್ಠಾಪನೆ ಇಲ್ಲಿ ವ್ಯಾಸರಾಯರು ಮಾಡಿದ್ದಾರೆ. ಇದೇ ಪೆನುಗೊಂಡ ಕ್ಷೇತ್ರದಲ್ಲಿ. ಅಷ್ಟೇ ಅಲ್ಲದೆ ರಘುವರ್ಯ ತೀರ್ಥರು ಇಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಲ್ಲದೆ ರಘುತ್ತಮ ತೀರ್ಥರು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನೇ ವೇದವ್ಯಾಸ ತೀರ್ಥರು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಲ್ಲದೆ ವಿದ್ಯಾಧೀಶ ತೀರ್ಥರು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಪೆನುಕೊಂಡ ಅಂತಕ್ಕಂಥದ್ದು ನಾವೇನೋ ಅಂತ ಅನ್ಕೊಳ್ತೀವಿ, ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾತ್ಮೆ ಇದೆ. ಪೆನುಕೊಂಡ ಆ ಕ್ಷೇತ್ರಕ್ಕೇ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದೇ ಕ್ಷೇತ್ರದಲ್ಲಿ ಇಷ್ಟು ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅಂದರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಯರು ತಮ್ಮ ಜೀವನದಲ್ಲಿ ಸುಮಾರು 735 ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ 365 ಪ್ರಾಣದೇವರು ಇದೇ ಪೆನುಗೊಂಡದಲ್ಲಿ. ಅದು ಅದ್ಭುತ. ವ್ಯಾಸರಾಯರ ಜೀವನ ಚರಿತ್ರೆ ಒಂದು ಅದ್ಭುತ. 12 ವರ್ಷ ತಪಸ್ಸು ಮಾಡಿದ ನಂತರ ಇಲ್ಲಿಗೆ ಬಂದಾಗ ಇಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿ ಇರಬೇಕಾದ್ರೆ 361 ವರ್ಷಗಳ ಸತತ ಕಾಲ ಇಲ್ಲಿ ಜೈನರ ಪರಂಪರೆ ಬಹಳ ಇರ್ತದೆ. ಅವ್ರನ್ನ ಒಬ್ಬರನ್ನ ಒಂದು ವಾದ ಓಡಿಸಿ ಸೋಲಿಸಿ ಒಂದು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳಿ ಒಂದು ಸಿದ್ಧಾಂತ ಇಟ್ಕೊಂಡು ಅವರು 1 ವರ್ಷ ಸತತ ಮಾಡ್ತಾರೆ. ಮಾಡಿದ ನಂತರ 365 ಆಗಿ ಹೋಗ್ತದೆ. 366ನೇದು ಪ್ರಾರಂಭ ಮಾಡಿರಬೇಕಾದ್ರೆ ಅವರಿಗೆ ಸ್ವಪ್ನ ಆಗ್ತದೆ. ರುದ್ರದೇವರು ಬಂದು ಹೇಳ್ತಾರೆ, ಅಂದರೆ ಸಾಕು ಮಾಡಿರಪ್ಪ, ಇಷ್ಟು ಇನ್ನು ಹೆಚ್ಚಿಗೆ ಆದರೆ ಬಹಳ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಒಂದು ಪ್ರಾಣದೇವ್ರನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ರುದ್ರದೇವ್ ಸ್ವಯಂ ಕಾಶಿನೇ ಉಪಯೋಗ ಇಲ್ಲದಂಗೆ ಆಗ್ತದೆ, ಅಷ್ಟು ಪವಿತ್ರ ತುಲ್ಯ ಆಗಿಬಿಡ್ತದೆ ಇದು ಅಂತ ಹೇಳಿದಾಗ ಅದು ಪವಿತ್ರನೇ ಇದೆ, ಅದು ಅಷ್ಟು ಪವಿತ್ರ ಆಯಿತು ಅಂತ ಕಾಶಿಗಾರು ಬರೋದೇ ಇಲ್ಲ ಅಂತ ಹೇಳಿ ರುದ್ರದೇವರು ಹೇಳ್ಕೊಂಡಾಗ ಇಲ್ಲಿ ವ್ಯಾಸರಾಯರಿಂದಲೇ ರುದ್ರದೇವರ ದೇವಸ್ಥಾನವನ್ನು ರುದ್ರದೇವರನ್ನ ಪ್ರತಿಷ್ಠಾಪನೆ ಮಾಡಿ ಕಾಶಿ ವಿಶ್ವೇಶ್ವರ ಅಂತ ಹೆಸರಿಟ್ಟು ಇಲ್ಲಿ ಪೆನಗೊಂಡದಲ್ಲಿ ಇವತ್ತು ಕೂಡ ರುದ್ರದೇವರ ದೇವಸ್ಥಾನ ಇವತ್ತು ಪೂಜಾ ಕಾರ್ಯಕ್ರಮ ನಡೆದಿದೆ. ಇಲ್ಲಿಂದ ಪ್ರತಿಷ್ಠಾಪನೆ ಮಾಡಿ ಮುಂದೆ ಯಾತ್ರಾ ರೂಪದಿಂದ ಮುಂದೆ ಹೋಗ್ತಾರೆ. ಇದು ವ್ಯಾಸರಾಯರ ಒಂದು ಜೀವನ. ಅದಾದ ನಂತರ ವೇದವ್ಯಾಸ ತೀರ್ಥರು ಇಲ್ಲಿ ಅಮಾವಾಸ್ಯ ದಿನ ಚಂದ್ರವನ್ನು ತೋರಿಸಿ ಸಂಪೂರ್ಣ ಜೈನಮತಿಯರನ್ನು ಇಲ್ಲಿಂದ ಓಡಿಸ್ಬಿಡ್ತಾರೆ. ಅದ್ಭುತ ಏನು ಅಂತಂದರೆ ಜೈನ ಪರಂಪರೆಗೆ ಮುಖ್ಯವಾಗಿ 3 ಕ್ಷೇತ್ರಗಳು ಸೌತ್ ಇಂಡಿಯಾದಲ್ಲಿ. ಹೌದಾ? ಆ 3 ಕ್ಷೇತ್ರಗಳಲ್ಲಿ ಒಂದು ಶ್ರವಣಬೆಳಗೊಳ ಇರ್ಬೋದು. ಶ್ರವಣಬೆಳಗೊಳ ಬಿಜಾಪುರ ಹತ್ರ ಇದೆ, ಇನ್ನೊಂದು ಚಂದ್ರಗಿರಿ ಅಂತ ತಿರುಪತಿ ಹತ್ರ ಇದೆ, ಇನ್ನೊಂದು ಪೆನುಕೊಂಡ. 3 ಈ 3 ಕ್ಷೇತ್ರ ಹೇಗಿತ್ತು ಅಂತಂದರೆ ಅವ್ರಿಗೆ ಸಂಪೂರ್ಣ ನಮಗೆ ಕಾಶಿ ಹೇಗೋ ಹಾಗಷ್ಟು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಯಾವುದು? ಜೈನ ಪರಂಪರೆಗೆ ಪೆನುಕೊಂಡ. ಅದನ್ನು ಸಂಪೂರ್ಣ ನಿರ್ಣಯ ಮಾಡಿದ್ದು ಇಲ್ಲಿಂದ ಓಡಿಸಿದ್ದು ಜೈನರನ್ನ ಅಂತಂದರೆ ವೇದವ್ಯಾಸ ತೀರ್ಥರ ಗ್ರಂಥಿ. ಅದು ವೇದವ್ಯಾಸ ತೀರ್ಥರು ಇಲ್ಲಿ ಜೈನರದು ಸುಮಾರು 7-8 ಆಸ್ಥಾನ ದೇವಸ್ಥಾನ ಟೈಪ್ ಅವ್ರು ಕಟ್ಕೊಂಡಿರ್ತಾರೆ. ಅವರಲ್ಲಿ ತೀರ್ಥಂಕರರ ಪೂಜೆ. ಹೌದಾ? ಸೊ ಅಂಥದ್ದಿರಬೇಕಾದ್ರೆ ಇಲ್ಲಿದೆ. ಆದರೆ ದುರಂತ ಏನಂತಂದರೆ ಇಲ್ಲಿ ಒಂದೇ ಒಂದು ಕುಟುಂಬ ಇದೆ, ಅದೊಂದು ಗುಡಿ ಅಂತ ಹೇಳ್ಬೋದು ಅಥವಾ ಏನೊಂದು ಸ್ಮಾರಕ ಅಂತ ಹೇಳ್ಬೋದು, ಅದನ್ನು ಪೂಜೆ ಮಾಡಿಕೊಂಡು. ಇನ್ನೂ ಅದ್ಭುತ ಏನು ಅಂದರೆ ಇಷ್ಟು ಎತ್ತರದ್ದು ಪಚ್ಚೆ ಪಾರ್ಶ್ವನಾಥ ಅಂತ ಹೇಳಿದ್ದಾರೆ. ಪಾರ್ಶ್ವನಾಥ ಬಂದುಬಿಟ್ಟು ಹುಟ್ಟಿದ್ದು ಕಾಶಿಯಲ್ಲಿ 24ನೇ ತೀರ್ಥಂಕರರಾದ. ಆದರೆ ಪಚ್ಚೆ ವಿಗ್ರಹ ಪೆನಗೊಂಡದಲ್ಲಿದೆ. ಎಷ್ಟೋ ಕೋಟಿ ಬೆಲೆ ಬಾಳುವಂಥದ್ದು. ಆದರೆ ಇವತ್ತಿಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಸರಿಯಾದ ಸೆಕ್ಯೂರಿಟಿ ಇಲ್ಲ, ನೋಡ್ಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದರ ಒಂದು ಕುಟುಂಬ ಇದೆ, ಅದನ್ನು ಪೂಜೆ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆ. ಅಂದರೆ ವೇದವ್ಯಾಸ ತೀರ್ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಪವಾಡ ಏನಿತ್ತು ಅಂತಂದರೆ ಇಲ್ಲಿ ಇಲ್ಲಿ ಆಕ್ರಮಣ ಆಗ್ತದೆ. ಇಲ್ಲಿ ಆಕ್ರಮಣ ಆದಾಗ ಈ ಕ್ಷೇತ್ರ ರಾಜರನ್ನು ರಕ್ಷಣೆ ಮಾಡಿರ್ತಕ್ಕಂಥ ಘನತೆ ವೇದವ್ಯಾಸ ತೀರ್ಥರಿಗೆ. ಹೈದರಾಬಾದ್ ನವಾಬರು ಅವರೆಲ್ಲರೂ ಕೂಡ ಆಕ್ರಮಣ ಮಾಡ್ಕೊಂಡು ಬಂದಾಗ ಇಲ್ಲಿ ಬ್ರಾಹ್ಮಣಪಲ್ಲಿ ಅಂತ ಹೇಳಿ ಒಂದು ಊರಿದೆ. ಇಲ್ಲಿ ತುರುಗಲಾಪಟ್ಟಣ ಅಂತ ಇದೆ, ಅದನ್ನು ತುಳಸಿಪಟ್ಟಣ ಅಂತ ಮಾಡ್ತಾ ಇದ್ದೀವಿ. ಆ ತುರುಗಲಾಪಟ್ಟಣ ಇಲ್ಲಿಂದ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಹಿಂಗೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಿರ್ಬೇಕಾದ್ರೆ ಅಲ್ಲಿ ಏನಾಗ್ತದೆ, ಸ್ವಾಮಿ ಹಿಂಗೆ ಬಂದಿದ್ದಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿ ರಾಜರು ಬಂದು ವೇದವ್ಯಾಸ ತೀರ್ಥರನ್ನು ಕೇಳ್ಕೊಂಡಾಗ ವೇದವ್ಯಾಸ ತೀರ್ಥರು ಏನು ಕಾಜಿ ಮಾಡ್ಬೇಡ, ಅವ್ರು ಹಂಗೆ ಹೋಗ್ತಾರೆ ಅಂತ ಹೇಳಿ ಮಂತ್ರಿಸಿ ಅವ್ರಿಗೆ ಇದು ಮಾಡಿದರೆ ದಿಕ್ಕು ತೋರಿಸಿದಂಗೆ ಆಗಿ ಅವ್ರು ಈ ಕಡೆಯಿಂದ ಹಂಗೆ ಮುಂದೆ ಹೋಗ್ಬಿಟ್ಟಿದ್ದಾರೆ, ಪೆನಗೊಂಡ ದಾಟ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಪೆನಗೊಂಡ ಇಲ್ಲಿದೆ ಅಂತ ಯಾರು ನೋಡಿ ಪಕ್ಕದವ್ರು ಕೇಳಿದರೆ ಇಲ್ಲಿದೆ, ಇನ್ನೇನು ಬ್ರಾಹ್ಮಣ ಬಲಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ಅಲ್ಲಿದ್ದವ್ರು ಏನು ಮಾಡಿದ್ರೆ ಇಂಥವ್ರು ಬರ್ತಾರೆ ಇಲ್ಲಿಗೆ, ನೀವೆಲ್ಲರೂ ಇಲ್ಲಿಗೆ ಬನ್ನಿ ಅಂತ ಹೇಳಿ ಅವ್ರು ಹಿಂಗೆ ಹೋಗೋದಕ್ಕೆ ಅವ್ರು ನಿಮಗೆಲ್ಲ ಶಿಫ್ಟ್ ಮಾಡ್ಕೊಂಡು ಕಡೆ ನಿಲ್ಲಿಸಿದ್ದಾರೆ. ಹೆಸರಿಗೆ ತುರುಗಲಾಪಟ್ಟಣ ಇರೋದೆಲ್ಲ ಹಿಂದೂಗಳು, ಹೆಸರಿಗೆ ಬ್ರಾಹ್ಮಣ ಪಲ್ಲಿ ಇರೋದೆಲ್ಲ ತುರುಗರು ಹೆಚ್ಚಲ್ಲಿ.
ಇವತ್ತಿಗೂ ಆಗಿದೆ. ಸೊ ಅಂದರೆ ವೇದವ್ಯಾಸ ತೀರ್ಥರ ಒಂದು ವಿಶೇಷವಾಗಿರ್ತಕ್ಕಂಥ ಚಾರಿತ್ರ್ಯ ಅಷ್ಟು ಅದ್ಭುತ. ಅಷ್ಟಲ್ಲದೇ ಗುರುಭಕ್ತಿ ಶಿಷ್ಯನಲ್ಲಿ ನೋಡಬೇಕು ಅಂತಕ್ಕಂಥದ್ದನ್ನು ವಿದ್ಯಾಧೀಶ ತೀರ್ಥರಲ್ಲಿ ನೋಡುವಂಥದ್ದು ನಮ್ಮಲ್ಲಿ ಏನಂದರೆ, ಒಂದು ವೇದವ್ಯಾಸ ತೀರ್ಥರ ವೃಂದಾವನ ಅಂತಕ್ಕಂಥದ್ದು ಏನಿದೆಯಲ್ಲ, ಸಮಸ್ತ ಮಧ್ವ ಮತದ ಅಂತಲೇ ಅಲ್ಲ, ಸಮಸ್ತ ಯಾರ್ಯಾರು ಬೃಂದಾವನ ಕಟ್ಟಿ ಪೂಜೆ ಮಾಡ್ತಾರೆ ಅಂತಿದೆಯಲ್ಲ, ಎಲ್ಲದರಲ್ಲಿಯೂ ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು, ಅತ್ಯಂತ ಭವ್ಯವಾಗಿರ್ತಕ್ಕಂಥ, ಅತ್ಯಂತ ಎತ್ತರವಾಗಿರ್ತಕ್ಕಂಥ, ದೊಡ್ಡದಾಗಿರ್ತಕ್ಕಂಥ ಬೃಂದಾವನ ಅಂದರೆ ವೇದವ್ಯಾಸ ತೀರ್ಥರು. ಬೇರೆ ಯಾವ್ಯಾವ ಬೃಂದಾವನ ಇಷ್ಟು ದೊಡ್ಡದಿಲ್ಲ. ಒಂದು ಇನ್ನೂ ಅದ್ಭುತ ಏನು ಅಂತಂದರೆ, ನಮ್ಮ ಮಠಕ್ಕೆ ಬರೋದು ಅಂತಂದರೆ, ವೇದವ್ಯಾಸ ತೀರ್ಥ ದರ್ಶನ ಮಾಡ್ಲಿಕ್ಕೆ ಬರೋದು ಅಂತಾದರೆ, ಒಂದು ವೃಂದಾವನ ಗುರುಗಳ ದರ್ಶನ ಮಾಡಬೇಕು, ವೃಂದಾವನ ದರ್ಶನ ಮಾಡಬೇಕು ಅಂತ ಒಂದಾದರೆ, ಈ ಕಟ್ಟಡ ಏನಿದೆಯಲ್ಲ, ಇದು ಕಟ್ಟಡವೂ ಕೂಡ ಅಂತ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಇದು. ನಮ್ಮ ಗುರುಗಳ ಸತ್ಯಾರ್ಥ ಸ್ವಾಮಿಗಳು ಸ್ವರೂಪಧಾರಿಗಳು ಅವ್ರು ಕಟ್ಟಿಸಿರ್ತಕ್ಕಂಥದ್ದು ಇದು. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಈಗೇನು ನೀವು ನಿಂತಿದ್ದೀರಲ್ಲ, ಇದರಿಂದ ಸುಮಾರು 22 ಅಡಿ ಕೆಳಗಡೆ ಹೋಗಿದೆ. 22 ಅಡಿ ಕೆಳಗಡೆಯಿಂದ ಫುಲ್ಲು ರಬ್ಬಲ್ ಪ್ಯಾಕಿಂಗ್ ಮಾಡಿಕೊಂಡು, ಫುಲ್ ಪ್ಯಾಕ್ ಮಾಡಿಕೊಂಡು ಮೇಲ್ಗಿಡತಕ್ಕಂಥದ್ದು ಕೊನೆಗೆ ಈ ಸ್ಥಿತಿಯಲ್ಲಿ ನಿಂತು ಕಟ್ಟಿರ್ತಕ್ಕಂಥದ್ದು. ಇನ್ನೂ ಒಂದು ಸ್ವಲ್ಪ ವರ್ಕಿಂಗ್ ಇದೆ, ಅದನ್ನು ಸಂಪೂರ್ಣ ರೀತಿ ಹಾಕಿಬಿಡಿ. ಇದು ಇದೆಲ್ಲ ಮೊದಲು ಇದೆಲ್ಲ ಹೀಗೆ ಹಾಕಿ ಮಾಡಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಬೃಂದಾವನ ನೋಡ್ಲಿಕ್ಕೆ ಬರೋದು ಅಂತ ಒಂದಾದರೆ, ಇಂಜಿನಿಯರ್ಸ್ ಇದನ್ನು ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿ ನೋಡ್ಲಿಕ್ಕೆ ಬರೋದು ಅಂತ ಹೇಳಿ ಒಂದು ಇದು. ವೇದವ್ಯಾಸ ತೀರ್ಥರ ವೃಂದಾವನದಲ್ಲಿ ಬಹಳ ವಿಶೇಷತೆಗಳು ನಾವು ನೋಡ್ಬೋದು. ಅವರ ಜೀವನ ಚರಿತ್ರೆಯಲ್ಲಿ ಬಂದಿರತಕ್ಕಂಥದ್ದು. ಮೇಲ್ಗಡೆ ಮಧ್ಯದಲ್ಲಿ ಮತ್ಸ್ಯ ಕೂರ್ಮ ಇದೆ, ಆ ಕಡೆ ವಟಪತ್ರಶಾಹಿ ಆಲ್ದೆಲೆ ಮಾಡ್ಕೊಂಡಿರ್ತಕ್ಕಂಥ ಭಗವಂತನ ಚಿತ್ರಣ ಇದೆ. ಕೆಳಗಡೆ ರಾಮಲಕ್ಷ್ಮಣ ಸೀತಾ ಸಮೇತ ಉಳಿದ ಎಲ್ಲ ಸೈನ್ಯ ಇದೆ. ವಕ್ಷಸ್ಥಳದಲ್ಲಿ ಪ್ರಾಣದೇವಿದ್ದಾರೆ. ಇಲ್ಲಿ ವೇದವ್ಯಾಸ ತೀರ್ಥ ನಮಸ್ಕಾರ ಮಾಡಿರ್ತಕ್ಕಂಥ ಚಿತ್ರ. ಇದೇನೋ ಸುಮ್ಮನೆ ಹಾಕೊಂಡಿದ್ದಾರೆ ಅಂತಲ್ಲ, ಅಲ್ಲಿ ಆ ಕಟ್ಟೆ ಇದೆಯಲ್ಲ, ಅದು ಕಟ್ಟೆ ಹೊಸದಾಗಿ ಇಟ್ಟರು. ಅದಕ್ಕಿಂತ ಮುಂಚೆ ಒಂದು ಗಾರೆದ ಒಂದು ಕಟ್ಟೆ ಕಟ್ಟಿದ್ರು ಹೀಗೆ. ಅದು ಏನೋ ಸುಮ್ಮನೆ ವಿಗ್ರಹ ಇದೆ, ಇದು ಇದ್ರೆ ಇರಲಿ ಸುಮ್ಮನೆ ತೆಗಿಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ, ಆ ಗಾರೆದ್ರ ಮೇಲೆ ಗಾರೆನ ತಂದು ಇದ್ರ ಮೇಲೆ ಕಟ್ಬಿಟ್ಟಿದ್ದಾರೆ. ಕಟ್ಟಿದವ್ರಿಗೆ ರಾತ್ರಿ ಸ್ವಪ್ನ, ನನಗುರುಳಿ ನಾನು ನಮಸ್ಕಾರ ಮಾಡ್ತಾ ಇದ್ರೆ ನಿಂದೇನೋ ನನ್ನ ತಲೆ ಮೇಲೆ ಭಾರ ಆಗ್ತೀನಿ ಅಂತ ಹೇಳಿ ರಾತ್ರಿ ಸ್ವಪ್ನ ಆದರೆ ಮರುದಿನ ಬೆಳಿಗ್ಗೆ ಬಂದು ಇನ್ನೂ ಸ್ವಲ್ಪ ಆ ಕಡೆ ಹಾಕಿ ಅದು ಮಾಡಿದ್ದಾರೆ. ಅಂದರೆ ವಿದೇಶದಲ್ಲಿ ನಾನು ಇದ್ದೀನಿ ಅಂತ ಹೇಳಿಕೆ ಅಷ್ಟು ಇದೆ. ಹೇಗಿರ್ತಕ್ಕಂಥದ್ದು ಈ ಕಡೆ ವರಾಹ ನರಸಿಂಹ ವಾಹನ ಮೇಲ್ಗಡೆ ನೋಡ್ಬೋದು. ಕೃಷ್ಣಾವತಾರ, ಕೃಷ್ಣ ಮಧ್ವಾಚಾರ್ಯ ಇರ್ತಕ್ಕಂಥ ಒಂದು ಅಪರೂಪದ ಚಿತ್ರ ಇಲ್ಲೂ ಬಹಳ ರೇರ್ ಸಿಗೋದು. ಎಲ್ಲೂ ಕೂಡ ಮಧ್ವಾಚಾರ್ಯ ಇರ್ತಕ್ಕಂಥ ಸಿಗೋದು ಕಾಣೋದಿಲ್ಲ. ತಮ್ಮ 4 ಜನ ಶಿಷ್ಯಂದರಿಗೆ ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮಧ್ವಾಚಾರ್ಯ. ಹೌದಾ? ಈ ಕಡೆ ಅಷ್ಟಾವಕರು ಈ ಕಡೆ ಇದ್ದಾರೆ, ಕುಬೇರ ನಾಸಂದಲ್ಲಿ ಇರ್ತಕ್ಕಂಥವ್ರು, ಅವ್ರನ್ನೆಲ್ಲ ನೋಡ್ಬೋದು ನೀವು. ಇಲ್ಲಿ ಮೊದಲನೇದಲ್ಲಿ ಅಲ್ಲಿ ನೋಡಿ, ಒಂದು ಆನೆಯನ್ನು ಸಿಂಹ ಹತ್ತಿದೆ ಹಿಂದುಗಡೆಯಿಂದ ನೋಡಿ ಕಾಣಿಸ್ಬೋದು, ಲೈಟಾಗಿ ಕಾಣಿಸ್ಬೋದು. ಉದ್ದೇಶ ಏನು ಅಂತಂದರೆ, ವಿದ್ಯಾಧೀಶ ತೀರ್ಥರು ಅವರ ವಾಕ್ಯಾರ್ಥ ಸಂಧಿಗೆ ಬರಬೇಕಾದ್ರೆ ಪ್ರಾರಂಭದಲ್ಲಿ ವೇದವ್ಯಾಸ ತೀರ್ಥನ ಸ್ಮರಣೆ ಮಾಡ್ತಾರೆ. ಶ್ರೀಮದ್ ರಾಮಗಿರೀಂದ್ರ ಪಾದನಿರತಂ ವಿದ್ರಾವಯಂತಂ ದಿಶೋ ದುರ್ವಾದೀಂದ್ರ ಮಹಾಮೃಗಾನ್ ನಿಗಮ ಸದ್ವ್ಯಾಖ್ಯಾನ ಸನ್ನಾತಃ ದುಶ್ಯಾಸ್ತ್ರೇ ಭಕುತರ್ಕ ಕುಂಭದಾನ ಪ್ರೌಢಾತ್ಮ ವಿದ್ಯಾನಕಂ ಅಂತ. ಅಂದರೆ ದುಶ್ಯಾಸ್ತ್ರವನ್ನು ಬರೆದು, ಹೌದಾ, ಅಂತಹ ಮದಮತ್ತವಾಗಿರ್ತಕ್ಕಂತಹ ಆನೆಗಳ ಕುಂಭಸ್ಥಳವನ್ನು ಸೇಳುವುದರಲ್ಲಿ ವೇದವ್ಯಾಸ ತೀರ್ಥರು ವಿದ್ಯೆ ಅಂತಕ್ಕಂತಹ ನಖವನ್ನು ಇಟ್ಟುಕೊಂಡು ಸಿಂಹರೂಪವಾಗಿ ಆ ಮದಮತ್ತ ಆನೆಗಳ ಕುಂಭಸ್ಥಳವನ್ನು ಸೀಳ್ತಾ ಇದ್ದರು ಅಂತಕ್ಕಂಥ ಒಂದು ಚಿತ್ರಣ ಅಲ್ಲಿ ತೋರಿಸ್ತಾ ಇದ್ದಾರೆ. ದುಶ್ಯಾಸ್ತ್ರೇ ಕುಂಭದಾನ ಹಾಗೆ ಅಲ್ಲಿ ನಾವು ನೋಡ್ಬೋದು. ಹೌದಾ? ಆಮೇಲೆ ಸಿಂಹಪೀಠ ಇದೆ, ಗಜಪೀಠ ಇದೆ, ಕೂರ್ಮಪೀಠ ಇದೆ. ವೇದವ್ಯಾಸ ತೀರ್ಥರು ರಾಜಗುರುಗಳು ಹೌದು, ಅದ್ಭುತವಾಗಿರ್ತಕ್ಕಂಥ ವಾಲ್ಮೀನೂ ಹೌದು, ಅದ್ಭುತವಾಗಿರ್ತಕ್ಕಂತಹ ತಪೋಪಂಗವರು ಹೌದು, 3 ಕೂಡ ಇತ್ತು ಅಂತ ನಾವು ನೋಡ್ಬೋದು. ಭಾರ್ಗವ ರಾಮ, ರಾಮಕೃಷ್ಣ, ಪರಶುರಾಮ, ರಾಮದೇವರು, ಕೃಷ್ಣದೇವರು. ಕೆಳಗಡೆ ಮತ್ತೆ ಅಲ್ಲಿ ಕೃಷ್ಣನ ಚಿಂತನೆ, ಅಲ್ಲಿ ಅಂಬೆಗಾಲಿಟ್ಟು ಆ ನಲಕೂಬ್ರ ಮಣಿಗ್ರೀವ ಅಂತ ನೋಡಿ ಉದ್ಧಾರ ಮಾಡುವಂಥ ಚಿತ್ರಣ 2ನೇ ಥರದಲ್ಲಿ ಇಲ್ಲಿ ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡುವಂಥ ಚಿತ್ರ. ವೇದವ್ಯಾಸ ತೀರ್ಥರು ಕೇವಲ ಭಯಂಕರ ರೂಪದಿಂದಲೇ ಪ್ರೊಡಕ್ಷನ್ ನಾವು ಮಾಡೋದು ತಪ್ಪಾಗ್ತದೆ ಅಲ್ವಾ? ಅದಕ್ಕೆ ಅಲ್ಲಿ ಹೇಳ್ತಾರೆ, ಇಲ್ಲಪ್ಪ ವೇದವ್ಯಾಸ ತೀರ್ಥರು ಅಷ್ಟೂ ಭಯಂಕರ ಅಂತಲ್ಲ, ಗರುವಿಗೆ ಹಸು ಹಾಲು ಕುಡಿಸಿದ್ರೆ ಎಷ್ಟು ಆನಂದ ಕೊಡುತ್ತೋ ಆ ಥರ ಭಕ್ತ ಜನರನ್ನು ಉದ್ಧಾರ ಮಾಡುವ, ಅನುಗ್ರಹ ಮಾಡುವಂಥದ್ರಲ್ಲಿ ವೇದವ್ಯಾಸ ತೀರ್ಥರು ಇದ್ದು ಅಂತ ಅನ್ನೋದನ್ನ ಇಲ್ಲಿ ವಿದ್ಯಾಧೀಶರು ಒಂದು ಕರುವಿಗೆ ಹಾಲು ಕುಡಿಸ್ತಾ ಆಕಳನ್ನು ಚಿತ್ರಣ ಮಾಡಿ ತೋರಿಸ್ತಾರೆ. ಅಲ್ಲಿ ಅದಕ್ಕೆ ಕರುವಿಗೆ ಆಕಳ ಹಾಲು ಕುಡಿಸ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಅವರ ಚಿಂತನೆ ವಿದ್ಯಾಧೀಶರು. ಆಮೇಲೆ ಬುದ್ಧ ಕಲ್ಕಿ ಮೇಲ್ಗಡೆ, ಬುದ್ಧ ಕೊನೆಯಲ್ಲಿ ಕಲ್ಕಿ. ಸಮಸ್ತ ಯತಿಗಳು ಕೂಡ ಹಂಸನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡುವಂಥದ್ದು. ಹಂಸನಾಮಕ ಪರಮಾತ್ಮನ ಚಿತ್ರಣ ಹೇಗಿರುತ್ತೆ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲೆಲ್ಲೂ ಸಿಗುವುದಿಲ್ಲ. ಅದು ವಿದ್ಯಾಧೀಶರು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಕಡೆ ಅದು ವೇದವ್ಯಾಸ ನೋಡಬಹುದು, ಬಿಟ್ಟರೆ ಬೇರೆ ಎಲ್ಲೆಲ್ಲೂ ಸಿಗುವುದಿಲ್ಲ. ಕೊನೆ ದಳದಲ್ಲಿ ನೀವು ನೋಡಬಹುದು ಕ್ಷೇತ್ರ ಮೂರ್ತಿ ನರಸಿಂಹದೇವರು ವಿಶೇಷ ಉಪಾಸನೆ ಮಾಡ್ತಾ ಇದ್ದಾರೆ. ಉತ್ತರಾದಿ ಮಠದ ಪರಂಪರೆಯಲ್ಲಿ ನಮ್ಮ ಐತಿಗಳು, ಉತ್ತರಾದಿ ಗುರುಗಳು ನಿಂತು ತೀರ್ಥ ಕೊಡುವಂಥದ್ದು, ಬೇರೆ ಎಲ್ಲರೂ ಕೂಡ ಕೂತು ತೀರ್ಥ ಕೊಡ್ತಾರೆ.
ಅದು ನಮ್ಮ ಊಟದಲ್ಲಿ ಮಾತ್ರ ನಿಂತು ತೀರ್ಥ ಕೊಡ್ತೇವೆ ನಾವು. ಅದು ವೇದವ್ಯಾಸ ತೀರ್ಥರ ಕಾಲದಿಂದ ಬಂದಿರತಕ್ಕಂಥ ವೇದವ್ಯಾಸ ತೀರ್ಥ ಕೊಡ್ತಾ ಇದ್ದಾರೆ, ಉಳಿದವರು ತೀರ್ಥ ಕೊಡ್ತಾ ಇದ್ದಾರೆ. ಹೌದಾ? ನೋಡ್ಬೋದು ಇಲ್ಲಿ ನರವಾಹನ, ಕುಬೇರನ ವಾಹನ ನರವಾಹನ. ಸೊ ನರವಾಹನ ಕೂಡ ಇದ್ದಾರೆ. ಯಾಕೆ ಕುಬೇರನ ಸಂಬಂಧಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರಣ ಇದು ತೋರಿಸ್ತಾ ಇದ್ದಾರೆ ಅಂದರೆ, ವಿದ್ಯಾಧೀಶ ತೀರ್ಥರ ಚಿಂತನೆ ಹೀಗಿತ್ತು. ವೇದವ್ಯಾಸ ತೀರ್ಥರು ಸಾಕ್ಷಾತ್ ಕುಬೇರಾಕ್ಷರೇ, ಬೇರೆ ಯಾವುದೂ ಅಲ್ಲ. ಯಾಕೆಂದರೆ ಶ್ರೀರಂಗಪಟ್ಟಣದಲ್ಲಿ ಸುಮಾರು 160 ಎಕರೆ ಪೆರೌಂಡ ಈ ಕಡೆ ಇಲ್ಲಿಂದ ಪೆರೌಂಡದಿಂದ ಹಿಡಿದು ಶಿಲಾಶಾಸನ ಇವತ್ತಿಗೂ ಇದೆ. ಇಲ್ಲಿಂದ 2 ಹಳ್ಳಿಗಳು, ಒಂದು ದೊಡ್ಡಘಟ್ಟ ಮತ್ತು ರೆಡ್ಡಿಹಳ್ಳಿ ಅಂತ ಹೇಳಿ, ಅಷ್ಟರ ತನಕ ಕೂಡ ಸಮಸ್ತವಾಗಿರ್ತಕ್ಕಂಥ ಭೂಭಾಗವನ್ನು ಉತ್ತರಾದಿ ಮಠಕ್ಕೆ ಹೋಗಿರ್ತಕ್ಕಂಥದ್ದು ಇದು ಇತ್ತು, ಕಳ್ಕೊಂಡಿದ್ದೀವಿ. ಆಮೇಲೆ ಕುಸುಮೂರ್ತಿ ಕೃಷ್ಣದ್ವೈಪ ಹತ್ರ ಅಲ್ಲಿ ಕೂಡ ನಮ್ಮ ಮಠದ ಲ್ಯಾಂಡ್ ಇದೆ, ಅದು ವೇದವ್ಯಾಸ ತೀರ್ಥ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಬಿಜಾಪುರದ ಹತ್ರ ಮಠದ ಲ್ಯಾಂಡ್ ಇದೆ, ಅದು ವೇದವ್ಯಾಸ ತೀರ್ಥ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಕಡಪ ಅಲ್ಲಿ ಮಠದ ಲ್ಯಾಂಡ್ ಇದೆ, ಅದು ವೇದವ್ಯಾಸ ತೀರ್ಥ ಸಂಪಾದನೆ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂತಹ ರಾಜ್ಯವನ್ನು, ಭೂಭಾಗವನ್ನು ವೇದವ್ಯಾಸ ತೀರ್ಥರ ಕಾಲಕ್ಕೆ ಬಂದಿತ್ತು ಮಠದಲ್ಲಿ ಅಂತಕ್ಕಂಥದ್ದನ್ನು ವಿದ್ಯಾಧೀಶ ತೀರ್ಥರು ಅದನ್ನು ಚಿಂತನೆ ಮಾಡ್ತಾರೆ. ಸೊ ಇವ್ರಿಗೆ ಶಿಷ್ಯಂದರು ವಿದ್ಯಾಧೀಶ ತೀರ್ಥರು, ವೇದೇಶ ತೀರ್ಥರು, ಕೃಷ್ಣದ್ವೈಪಾಯನರು, ವಿದ್ಯಾಪತಿಗಳು ಅಷ್ಟೇ ಅಲ್ಲದೆ ಲಕ್ಷ್ಮೀಕಾಂತ್ ತೀರ್ಥರು, ಉದ್ಧನರಾಮ ತೀರ್ಥರು. ಲಕ್ಷ್ಮೀಕಾಂತ್ ತೀರ್ಥರು ವಿದ್ಯಾಗುರುಗಳು, ಉದ್ಧನರಾಮ ತೀರ್ಥರು ಭೂ ವಿದ್ಯಾಗುರುಗಳು, ಇವರು ವೇದವ್ಯಾಸ ತೀರ್ಥರು. ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದ್ಭುತವಾಗಿರ್ತಕ್ಕಂಥ ಗುರುಗಳು ಕಲ್ಕಿ ಅವತಾರ ಕೊನೆಯಲ್ಲಿ ಹಂಸನಾಮ